ಪೆಟ್ರೋಲ್ ರೇಟು ಗಗನಚುಕ್ಕಿ ಭರಚುಕ್ಕಿ ಜೋಗ್ ಫಾಲ್ಸ್ ಏನ್ ಹೇಳ್ತೀರಾ? ಯಾರನ್ನ ಬ್ಲೇಮ್ ಮಾಡಕ್ಕಾಗತ್ತೆ? ಯಾರನ್ನ ನಮ್ಮನ್ನೇ ನಾವು ಬ್ಲೇಮ್ ಮಾಡ್ಕೋಬೇಕು. ಯಾಕೆ ಅಂದ್ರೆ ಈಗ ಈ ಯುದ್ಧ ನಡೀತಾ ಇರೋದು ಗೊತ್ತು, ಆಯಿಲ್ ಪ್ರಾಬ್ಲಮ್ ಇರೋದು ಗೊತ್ತು, ಸೆಂಟ್ರಲ್ ಅಲ್ಲಿ ರೇಟ್ ಜಾಸ್ತಿ ಮಾಡಿದ್ರು, ಸ್ಟೇಟ್ ಅಲ್ಲಿಗೆ ಟ್ಯಾಕ್ಸ್ ಕಮ್ಮಿ ಮಾಡ್ಬೋದಲ್ಲ, ಮಾಡ್ತಾ ಇಲ್ಲ. ಸ್ಟೇಟ್ ಅಲ್ಲಿ ಟ್ಯಾಕ್ಸ್ ಕಮ್ಮಿ ಮಾಡ್ಬೋದು, ಯಾಕೆ ಮಾಡ್ತಾ ಇಲ್ಲ? ಅವ್ರಿಗಿನ್ನ ನಾವೇನ್ ಕಮ್ಮಿ ಅಂತ ಇವ್ರು ಟ್ಯಾಕ್ಸ್ ಕಮ್ಮಿ ಮಾಡಲ್ಲ. ಅವ್ರು ನಾರ್ಮಲ್ ಆಗಿ ಇಲ್ಲಿವರೆಗೂ ಬೇರೆ ದೇಶದಲ್ಲೆಲ್ಲ ಜಾಸ್ತಿ ಆಗಿತ್ತು, ಭಾರತದಲ್ಲಿ ಮಾತ್ರ ಆಗಿರ್ಲಿಲ್ಲ. ಈಗ ಅನಿವಾರ್ಯ ಮಾಡಿದ್ದಾರೆ. ಸ್ಟೇಟ್ ಅವರು ಕೋಆಪರೇಟ್ ಮಾಡಿ ಟ್ಯಾಕ್ಸ್ ಕಮ್ಮಿ ಮಾಡಿದ್ರು ಹೊರೆ ಆಗಲ್ಲ. ಸಿದ್ದರಾಮಯ್ಯನವ್ರು ಬೆಳಗ್ಗೆ ಹೇಳ್ತಾವ್ರೆ, ಅವ್ರು ಮಾಡ್ದಾಗ ಕೇಳಲ್ಲ, ನಾವು ಮಾಡ್ಬೇಕಾ ಅಂತ. ನಾವು ಕೇಳಲ್ಲ, ನಾವು ಗೆಲ್ಸಿರೋ ಸಿದ್ದರಾಮಯ್ಯನ. ಇಲ್ಲಿ ನಮಗೆ ಕರ್ನಾಟಕ ಸರ್ಕಾರಕ್ಕೆ ಸಿದ್ದರಾಮಯ್ಯ, ಮೋದಿ ಇರೋದು ಸೆಂಟ್ರಲ್. ಎಲ್ಲಾದು ಸೆಂಟ್ರಲ್ ಬ್ಲೇಮ್ ಮಾಡಕ್ ಆಗಲ್ಲ ನಾವು. ಅದಕ್ಕೆ ಅಂತಾನೆ ಒಬ್ಬ ಚೀಫ್ ಮಿನಿಸ್ಟರ್, ಒಬ್ಬ MLA, ಒಬ್ಬ ಕಾರ್ಪೊರೇಟರ್ ಮಾಡಿರ್ತಾರೆ. ನಮ್ ಕಷ್ಟಗಳು ಇವ್ರ ಹತ್ರ ಹೇಳ್ಕೊತೀವಿ. ಸರ್, ಈಗ ಈ ರೇಟ್ ಜಾಸ್ತಿ ಆಗಿರೋದ್ರಿಂದ 6,000 ಕೋಟಿ ಲಾಭ ಬರ್ತಾ ಇದೆ. ಇದರಿಂದ ಜನರು ಹೊರೆ ಕಮ್ಮಿ ಮಾಡಬಹುದಿತ್ತು ಅಂತ ಅನ್ಸಲ್ವಾ? ಮಾಡಲ್ಲ, ಅವರು ಮಾಡಲ್ಲ. ಯಾಕಂದ್ರೆ 3 ವರ್ಷದಲ್ಲಿ ಎಲ್ಲ ಜಾಸ್ತಿನೇ ಮಾಡವ್ರೆ. ಒಂದು ಟ್ಯಾಕ್ಸ್ ಇಂದ ಹಿಡಿದ್ಬಿಟ್ಟು ಎಲ್ಲದನ್ನು ಯಾವ್ದು ಕಮ್ಮಿ ಮಾಡಿಲ್ಲ. BBMP ಟ್ಯಾಕ್ಸ್ ಡಬಲ್ ಆಯ್ತಲ್ಲ, ಕಸನೇ ಎತ್ತಲ್ಲ, ಕಸಕ್ಕೆ 2,000 3,000 ಆ ಟ್ಯಾಕ್ಸ್ ಹಾಕ್ತಾರೆ. ಯಾರು ಹೊರೆಯೋದು? ಫ್ರೀ ಗ್ಯಾರಂಟಿಗಳನ್ನ ಕೊಡೋ ಬದಲು ಇಂಥದ್ರಲ್ಲಿ ಏನಾರು ಜನರಿಗೆ ಹೊರೆ ಫ್ರೀ ಕೊಡ್ಲಿ, ಎಜುಕೇಶನ್ ಕೊಡ್ಲಿ. ಎಜುಕೇಶನ್ ಕೊಡಕ್ಕಾಗಲ್ಲ ಇವ್ರಿಗೆ. ಸ್ಕೂಲ್ ಮಕ್ಳಿಗೆ ಶೂ ಕೊಡಲ್ಲ, ಬಟ್ಟೆ ಕೊಡಲ್ಲ, ಬುಕ್ಸ್ ಕೊಡಲ್ಲ. ಇಲ್ಲಿ ನೋಡಿದ್ರೆ ಹೆಣ್ಮಕ್ಳಿಗೆ ಫ್ರೀ ಆಗಿ ಬಸ್ಸಲ್ಲಿ ಓಡಾಡಕ್ ಕೊಡ್ತಾರೆ. ಇದೆಲ್ಲ ಫ್ರೀ ಬೇಕಿತ್ತ ನಮ್ಗೆ? ಬೇಡ. ಏನಕ್ ಬೇಕು? ದುಡ್ಡು ಕೊಟ್ಟು ಓಡಾಡ್ತಾರೆ ಜನ. ಇವ್ರು ಓಡಾಡಿಸ್ಲಿಲ್ಲ ಅಂದ್ರೆ ಓಡಾಡಲ್ವಾ? ಬಡವ್ರ ಮಕ್ಳಿಗೆ ಉದ್ಧಾರ ಮಾಡ್ಲಿ, ಗೌರ್ಮೆಂಟ್ ಸ್ಕೂಲ್ ಉದ್ಧಾರ ಮಾಡ್ಲಿ. ಅಲ್ಲಿ ಚನ್ನಪಣ್ಣನಲ್ಲಿ ಹೋಗ್ಬಿಟ್ಟು ಎಲ್ಲ ಸ್ಕೂಲ್ಗಳು ಮರ್ಜ್ ಮಾಡ್ತಾ ಇದಾರೆ. ಯಾಕೆ? ಯೋಗ್ಯತೆ ಇಲ್ವಾ ನಡ್ಸಕ್ಕೆ ಇವ್ರಿಗೆ?